ಬೆಳಗಿನ ಬ್ಯುಸಿ ಟೈಮಲ್ಲಿ ಕೆಲವೊಂದು ಸಾರಿ ತರಕಾರಿ ಕಟ್ ಮಾಡಲು ಸಹ ಪುರ್ಸತ್ತಿರ್ತಿಲ್ಲ. ಕ್ವಿಕ್ ಆಗುವಾಗ ತಿಂಬ್ಲಕ್ಕೂ ರುಚಿರ ಅಂದಾಕ್ಷಣ ನೆನಪಪ್ಪದೆ ಈ ಮಂಗಳೂರು ಚಿತ್ರಾನ್ನ. ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ ಸೋನಾ ಮಸೂರಿ ಅಕ್ಕಿಯನ್ನು 2 ಲೋಟ ತಗೊಂಡು ಕ್ಲೀನಾಗಿ 2 ಸರಿ ತೊಳ್ಕೊಳ್ಳೋ. ಅದಕ್ಕೆ ತಕ್ಕಾಗೆ ನೀರು ಹಾಕೋ. ನಿಂಗೂ ಬೇಕಾದರೆ ನಿಂಗೂ ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ತಿದ್ರೋ ಆ ಅಕ್ಕಿ ತಗೊಳ್ಳಿ. ಆದರೆ ಅನ್ನ ಮಾತ್ರ ಉದುರಾಗಾದ್ರೆ ಮಾತ್ರ ಚಿತ್ರಾನ್ನ ಚಲೋ ಬತ್ತು. 2 ಲೋಟ ಅಕ್ಕಿಗೆ ಸುಮಾರು 4 ಲೋಟ ನೀರು ಹಾಕೊಂಡ್ರೆ ಅನ್ನ ಉದುರಾಗಿ ಚಲೋ ಬತ್ತು. ಮೊದಲಿಗೆ ಕುಕ್ಕರನ್ನು ಜೋಡಿಸ್ಕೊಂಡು ಕಡೆಗೆ ಮಸಾಲೆ ರೆಡಿ ಮಾಡ್ಕೊಂಬ್ಲೆ ಸರಿ ಹೋಗ್ತು. ಅದಕ್ಕೆ ಮೊದಲಿಗೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ಕುಕ್ಕರನ್ನು ಜೋಡಿಸ್ಕೊಂಬಿಡು. ನೋಡಿ, ಈ ರೀತಿ ಕುಕ್ಕರನ್ನು ಇಟ್ಕೊಂಡಿದೆ. ಚಿಕ್ಕ ಕುಕ್ಕರ್ ಇಟ್ಟರೆ ಬೇಗ ಆಗುತ್ತೆ. ನಾನು ಸುಮಾರು ಒಂದು 4-5 ಜನಕ್ಕೋಸ್ಕರ ಮಾಡ್ತಾಯಿದ್ದೆ. ಇದನ್ನು 2 ವಿಸಿಲ್ ಕೂಗಿಸ್ರೆ ಸಾಕು. 1 ಬಟ್ಲು ಕಾಯಿ ತುರಿ ತಗೊಳ್ಳೋ. ಅಂದರೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಇದ್ರೇ ಚಲೋ ಆಗ್ತು. ನಂತರ ಇದಕ್ಕೆ ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ. ಬೇಕಾದರೆ ನೀವು ಗುಂಟೂರು ಮೆಣಸಿನ್ಕಾಯಿನೂ ಅರ್ಧ ಹಾಕೊಳ್ಳಕ್ಕು, ಅರ್ಧ ಬ್ಯಾಡಗಿ ಅರ್ಧ ಗುಂಟೂರು ಹಾಕೊಳ್ಳಕ್ಕು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ಹಾಗೆ ಮಾಡ್ಕೊಳ್ಳೋ. ಒಂಚೂರು ಇಂಗು ಸ್ವಲ್ಪ ಜಾಸ್ತಿನೇ ಹಾಕಿ. ಆಮೇಲೆ 2 ಸ್ಪೂನಷ್ಟು ಸಾಸಿವೆ, ಇದು ಚಿಕ್ಕ ಸ್ಪೂನು ನೋಡ್ಕೊಳ್ಳಿ ಹಾಕೋಕ್ಕಾದ್ರೆ. ಚೂರು ಮಿಕ್ಸಿ ಆಡಿಸಲು ಮಾತ್ರ ನೀರು ಹಾಕ್ಕೊಂಡು ಇದನ್ನು ತಿರ್ಗಿಸ್ಕೊಂಬರೋ. ಸ್ವಲ್ಪ ತರಿ ಇರಲಿ. ನಂತರ ಇದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋ. ಒಂದು ತವಾ ತಗೊಂಡು ಅದಕ್ಕೆ ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ರೋ ಅದನ್ನು ಹಾಕಿ. ನಾನಿಲ್ಲಿ ತೆಂಗಿನೆಣ್ಣೆ ಬಳಸಿದ್ದೆ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕಿ ಕಾದ ನಂತರ 2 ಚಮಚ ಸಾಸಿವೆ ಹಾಕಿ. ಸಾಸಿವೆ ಸಿಡಿದ ನಂತರ ಅದಕ್ಕೆ 2 ಚಮಚದಷ್ಟು ಉದ್ದಿನಬೇಳೆನ ಹಾಕಿ. ಕೆಲವರು ಇದಕ್ಕೆ ಕಡಲೆಬೇಳೆನೂ ಹಾಕ್ತಾ, ನನಗಷ್ಟು ಇಷ್ಟ ಆಗ್ತಿಲ್ಲ, ಅದಕ್ಕೆ ಹಾಕಿನಿಲ್ಲ. ನಂತರ ಇದಕ್ಕೆ ಕಡಲೆಕಾಯಿ ಬೀಜ ಅಂದರೆ ಶೇಂಗಾನ ಹಾಕಿ. ಶೇಂಗಾ ಚೆನ್ನಾಗಿ ಹಾಕಿದ್ರೆ ರುಚಿ ಆಗ್ತು. ಬೇಕಾದರೆ ಗೋಡಂಬಿನೂ ಹಾಕೊಂಡ್ಬಿಟ್ಟಿದೆ. ಈಗ ನೋಡಿ, ಶೇಂಗಾ ಚಟ ಬಿಟ್ಟಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಒಣಮೆಣಸಿನ್ಕಾಯಿ ಚೂರು ಹಾಕಿ ನಂತರ ಇದನ್ನು ಎತ್ತಿಟ್ಕೊಂಬಿಡುವ. ಯಾಕೆಂದರೆ ಮಸಾಲೆ ರುಬ್ಬದನ್ನು ಹಾಕಿದ್ರೆ ಈ ಕಡಲೆಕಾಯಿ ಬೀಜ ಎಲ್ಲ ಮೆತ್ತಗಪ್ಪು ಚಾನ್ಸಸ್ ಇರ್ತು. ಹಾಗೆ ಇದನ್ನು ಎತ್ಕೊಂಡು ಲಾಸ್ಟಲ್ಲಿ ಮತ್ತೆ ಆ್ಯಡ್ ಮಾಡಲು ಚಲೋ ಆಗ್ತು. ಈಗ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಮೇಲ್ಬಪ್ಪಲಿವರೆಗೂ ಇದನ್ನು ಕುದಿಸೋ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಉಪ್ಪು ಹಾಕಿದೆ. ಕಡೆಗೆ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕೋ. ಬೆಲ್ಲ ಹಾಕಿದ್ರೇ ಇದು ಚಲೋ ಹಾಕೋದು. ನಿಂಬು ಗಾತ್ರದ ಉಳಿಸಿ ಮೊದಲೇ ನೆನೆಸಿಟ್ಟಿದ್ದೆ, ಅದರ ರಸ ಅಷ್ಟೇ ಹಾಕ್ತಾಯಿದ್ದೆ ನಾನಿಲ್ಲಿ. ನೋಡಿ, ಎಲ್ಲ ಚರ್ಟ ಎಲ್ಲ ತೆಗೆದು ಬರೀ ರಸ ಮಾತ್ರ ಹಾಕೋ. ಇದೆಲ್ಲ ಬೆಲ್ಲ ಎಲ್ಲ ಕರಗಿ ಫುಲ್ ಕುದಿ ಬಂದು ಸುತ್ತಲೂ ಎಣ್ಣೆ ಬಿಟ್ಕೊಂಡು ಬರೋ ಅಲ್ಲಿ ತನಕನೂ ಇದನ್ನು ಚೆನ್ನಾಗಿ ಕುದಿಸೋ. ಇದು ಮಕ್ಕಳಿಂದ ಮುದುಕರವರೆಗೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗ್ತು. ಇದನ್ನು ಯಾವುದಾದ್ರು ಹಬ್ಬಕ್ಕೂ ಬೇಕಾದರೆ ಮಾಡಲಾಗ್ತು, ಯಾಕೆಂದರೆ ಬೇಗ ಆಗ್ತಲ್ಲಿ. ನಿಗೋಕೆ ನನ್ನ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ಪೂರ್ತಿ ವಿಡಿಯೋ ನೋಡಾದಮೇಲೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಖಂಡಿತವಾಗ್ಲೂ ಶೇರ್ ಮಾಡಿ. ನೋಡಿ, ಇದೆಲ್ಲ ಚೆನ್ನಾಗಿ ಕುದದ್ದು. ಈಗ ಉದುರಾಗಿ ಮಾಡ್ಕೊಂಡಿಟ್ಟು ಅನ್ನನ ಇದಕ್ಕೆ ಮಿಕ್ಸ್ ಮಾಡೋ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಗ್ಗರಣೆ ಎತ್ತಿಟ್ಕೊಂಡಿದ್ವಲ್ಲಿ ಮುಂಚೆ ಅದನ್ನು ಇದ್ರ ಮೇಲೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಕರವಾದ ಮಂಗಳೂರು ಚಿತ್ರಾನ್ನ ತಿಂಬಲಿಕ್ಕೆ ರೆಡಿ ಆಗ್ತು. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿ ತನಕನೂ ಬಾಯ್.